ದಿನದ 4ನೇ ಪಂದ್ಯಾಟವಾಗಿ ಸ್ಲಾಗ್ ಸ್ಕ್ವಾಡ್ ವಿರುದ್ಧವಾಗಿ ಕ್ರಿಕೆಟ್ ಸ್ಟಾರ್ಸ್ ಎರಡು ತಂಡದ ಆಟಗಾರರು ಆದಷ್ಟು ಬೇಗನೆ ಪಂದ್ಯಾಟವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಜೋಡಿ ಅರುಣ್ ಲಾಸ್ಟ್ ಸ್ಟ್ರೈಕರ್ ನಲ್ಲಿ ಅನ್ಬು, ಎಸೆತಗಾರಿಕೆಯಲ್ಲಿ ಅಭಿಷೇಕ್. ಈ ತಂಡದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಎರಡನೇ ಬಾರಿಗೆ ಅಭಿ, ಈ ತಂಡದ ಅಗಲವಾದ ಎಸೆತ, ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಖಾತೆ ಆರಂಭವಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಅಭಿಷೇಕ್. ಎರಡನೇ ಬಾರಿಗೆ ಈ ತಂಡದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ತೃತೀಯ ಬಾರಿಗೆ ಅಭಿ ಟು ಅರುಣ್. ಈ ತಂಡದ ನೆಟ್ಟನೆಯ ಹೊಡೆತ, ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ರನ್ ಔಟ್. ಆರಂಭಿಕ ಕೊಂಡಿದಳ ಕೊರುಳ್ತಾ ಇದೆ. ಅರುಣ್ ಬ್ಯಾಕ್ ಟು ದ ಪೆವಿಲಿಯನ್. 1-1. ಅರುಣ್ ಅವರ ತೆರವಾದ ಸ್ಥಾನಕ್ಕಾಗಿ ವಸಾನ್. ಚತುರ್ಥ ಬಾರಿಗೆ ಅಭಿಷೇಕ್. ಈ ತನ್ಮಗೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹುದ್ದರಿಗಳನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಕೇವಲ ಒಂದೋಟಕ್ಕೆ 2 ಹುದ್ದರಿಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತೆರವಾದ ಸ್ಥಾನಕ್ಕಾಗಿ ರವಿ ಟು ಅಭಿ. ಈ ತಂಡದ ವೈಡ್ ಬಾಲ್, ಮತ್ತೊಂದು ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ. ಮತ್ತೆ ಅಭಿ, ಈ ತಂಡದ ಉತ್ತಮವಾದ ಎಸೆತ, ತಟ್ಟಿಮುಟ್ಟಿ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ರವಿ ಖಾತೆ ಕೂಡ ಆರಂಭವಾಗ್ತಾ ಇದೆ. ತಂಡದ ಮತ್ತೆ 3, ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಇನ್ನಿಂಗ್ಸ್ ನ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಈ ತಂಡದ ಲೋ ಬಾಲ್ +2. 3 ಓಟಗಳ ಸೇರ್ಪಡೆ ಆಗ್ತಾ ಇದೆ. ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಕೊನೆಯ ಒಂದು ಎಸೆತದಲ್ಲಿ 3 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ತಂಡದ ಮೊತ್ತ 6. ಲಾಸ್ಟ್ ಬಾಲ್
ಲಾಸ್ಟ್ ಬಾಲ್ ಕೊನೆ ಬಾರಿಗೆ. ಈತ ಮಧ್ಯೆ ಉತ್ತಮವಾದ ಎಸೆತ, ಅಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓವರ್ ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಎರಡನೇ ಓವರ್ಗಾಗಿ ರಘು ಈತ ಮತ್ತೆ ನೆಟ್ಟನೇ ಹೊಡೆದ. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 8. ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಎರಡನೇ ಬಾರಿಗೆ ಈತ ಮತ್ತೆ ಸ್ಲೋವರ್ ಚೆಂಡು, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕ್ ಅನ್ನು ರೋಟೇಟ್ ಮಾಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 9. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 3ನೇ ಬಾರಿಗೆ. ಈತ ಮೇಲೆ ಉತ್ತಮವಾದ ಎಸೆತ, ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ. 3 ದಿನಗಳ ಕಾಲ ಹಗಲಿನ KPL ಕೋರಮಂಗಲ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಈತನ ಮೊದಲ ಹೊಡೆತ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಉದ್ದರಿ ನೆಲಕ್ಕುರುಳ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ನವೀನ್ ಭಂಡಾರಿ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಬ್ದುಲ್ ಕಲಾಂ ತಂಡದ ಪ್ರಮುಖ ಆಟಗಾರ, ಆಲ್ರೌಂಡರ್ ಆಟಗಾರ. ಈತನ ಮಧ್ಯೆ ಉತ್ತಮವಾದ ಎಸೆತ, ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಚುಕ್ಕಿ ಎಸೆತ ಬರ್ತಾ ಇದೆ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಕೊನೆಯವರೆಗೆ ಈತನ ಮಧ್ಯೆ ಉತ್ತಮವಾದ ಎಸೆತ, ತಟ್ಟಿ ಮುಟ್ಟಿ 1 ಓಟಗಳ ಸೇರ್ಪಡೆ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 5 ಚುಕ್ಕೆ 0 ಸರಾಸರಿಯಲ್ಲಿ 10 ಓಟಗಳನ್ನ ಗಳಿಸಿಕೊಳ್ತಾ ಇದೆ. ಆಚೆಗಿದ್ದ ಬ್ಯಾಟ್ಸ್ಮನ್ ನೇಮರ್ ಈಗ ಸಿಂಗಲ್ ಮಾಡಿದ್ದು. 10-10. ನೋಡೋದೆಲ್ಲ ಬಿಲ್ಡಪ್ ಅನ್ಕೊಂಡು ಬೌಲರ್ ನೇಮ್ ಖುರ್ಷಿದ್. ಪ್ರತಿ ಓವರ್ಗಾಗಿ ಖುರ್ಷಿದ್. ಈತ ಮೇಲೆ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಇನ್ನಿಂಗ್ಸ್ನ ತೃತೀಯ ಓವರ್ನ ಚಾಲ್ತಿಯಲ್ಲಿದೆ. ದ್ವಿತೀಯ ಬಾರಿಗೆ ಉತ್ತಮವಾದ ಎಸೆತ, ಅಷ್ಟು ಉತ್ತಮವಾದ ಹೊಡೆತ ಬರ್ತಾ ಇದೆ. 1 ಓಟ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. 2ನೇ ಓಟವನ್ನ ಪೂರೈಸುವ ನಿಟ್ಟಿನಲ್ಲಿ ರನ್ ಔಟ್. ರಾಘು ತಂಡದ ಪ್ರಮುಖ ಆಟಗಾರ ಹುದ್ದೆಯನ್ನು ಬಿಟ್ಕೊಡ್ತಾ ಇದೆ. ರವಿ
ರವಿ ಬ್ಯಾಕ್ ಟು ದ ಪೆವಿಲಿಯನ್. ತೆರವಾದ ಸ್ಥಾನಕ್ಕಾಗಿ ಮದನ್. ಈ ತರ್ಮದ ಉತ್ತಮವಾದ ಎಸೆತ, ತಟ್ಟಿಬಿಟ್ಟು ಓಡುವಂತ ಪ್ರಯತ್ನ ಮಾಡಿದ್ರು, ರನ್ ಔಟ್ ಮಾಡುವ ಎಲ್ಲ ಚಾನ್ಸಸ್ ಕೂಡ ಸಿಕ್ತು. ಆದ್ರೆ ಒಂದು ಓಟಗಳು ಮಾತ್ರ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 13. ತೃತೀಯ ಓವರ್ನ ಚಾಲ್ತಿಯಲ್ಲಿ ಈ ತರ್ಮದ ಜಾನ್ಮಯ ಎಸೆತ, ಸ್ಲೋವರ್ ಚೆಂಡು, ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಉತ್ತಮವಾದ ಎಸೆತ, ಮತ್ತೊಂದು ಚುಕ್ಕಿ ಎಸೆತ, ಲಾಸ್ಟ್ ಬಾಲ್. ಲೆಗ್ ಅಂಪೈರ್ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಎಲ್ಲೋದ್ನಪ್ಪ, ಊಟ ಕರೆದೇ ಬರಲಿಲ್ಲ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ, 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 14. ಕೊನೆಯ ಹಂತದ 18 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಫೋರ್ತ್ ಮ್ಯಾಚ್. ಇನ್ನು 2 ಇದಲ್ದೆ 2 ಮ್ಯಾಚ್ ಇದೆ. ಇದಲ್ದೆ ಪೊಲೀಸ್ ಸಪ್ರೇಟ್ ಲಾಸ್ಟ್. ಬೌಲರ್ ನೇಮನ ರಘು. ಎಸೆತಗಾರಿಕೆಯಲ್ಲಿ ರಘು ಈ ಮಧ್ಯೆ ಸ್ವೀಪ್ ಮಾಡುವಂತ ಯತ್ನ, ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 15. ದ್ವಿತೀಯ ಬಾರಿಗೆ ಈ ತನ್ಮದ ಉತ್ತಮವಾದ ಎಸೆತ, ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾನೆ ಎಸೆತಗಾರ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತೃತೀಯ ಬಾರಿಗೆ ರಘು. ಉತ್ತಮವಾದ ಎಸೆತ, ಮತ್ತೊಂದು ಚುಕ್ಕಿ ಎಸೆತ ಬರ್ತಾ ಇದೆ. ಚೆಂಡಿಗೆ ಸಾಕಷ್ಟು ತಿರುವನ್ನು ನೀಡ್ತಾ ಇದ್ದಾರೆ. ಇನ್ ಸ್ವಿಂಗ್, ಔಟ್ ಸ್ವಿಂಗ್, ಹೀಗೆ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಆಟಗಾರ ರಘು. ಮತ್ತೊಂದು ಉತ್ತಮವಾದ ಎಸೆತ, ಔಟ್ ಸ್ವಿಂಗ್ ಡೆಲಿವರಿ. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. 5ನೇ ಬಾರಿಗೆ ರಘು. ಮತ್ತೆ ಕ್ಲೀನ್ ಬೋಲ್ಡ್. ಮದನ್ ಬ್ಯಾಕ್ ಟು ದ ಪೆವಿಲಿಯನ್. ಎತ್ತರವಾದ ಸ್ಥಾನಕ್ಕಾಗಿ ಗೋಪಿ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ತನ್ಮದ ನೆಟ್ಟನೆರ ಹೊಡೆದ, ಅಷ್ಟೇ ಉದ್ದವಾದ ಕ್ಷೇತ್ರ ರಕ್ಷಣೆ. ಓವರ್ನ ಮುಕ್ತಾಯ, 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ
15. ಕೊನೆಯ ಹಂತದ 12 ಎಸೆತ ಬಾಕಿ ಉಳಿತಾ ಇದೆ. 15. ಬೌಲರ್ ನೇಮ ಐಟಮ್ ಚೆನ್ನಾಗಿದೆ, ಇಷ್ಟ ಆಯ್ತು ಅವರೆಲ್ಲ. ಎಸೆತಗಾರಿಕೆಯಲ್ಲಿ ಖುರ್ಷಿದ್ 2ನೇ ಬಾರಿಗೆ ಈ ತನ್ಮದ ನೆಟ್ಟ ನೇರ ಹೊಡೆತ. ಕ್ಯಾಚ್ ಎಲ್ಲ ಕೈ ಚೆಲ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ. ಕೆಲವೊಂದು ಪಂದ್ಯಾಟ ಲೋ ಸ್ಕೋರ್ ಪಂದ್ಯಾಟ ಹೈ ವೋಲ್ಟೇಜ್ ಅನ್ನು ಪಡಿತವೆ. ಈ ತಮ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಚೆಂಡಿಗೆ ಸಾಕಷ್ಟು ಪುಟಿತವನ್ನ ನೀಡ್ತಾ ಇದ್ದಾನೆ ಖುರ್ಷಿದ್ ಎಸೆತಗಾರಿಕೆಯಲ್ಲಿ. 4ಥ ಬಾರಿಗೆ ಈ ತನ್ಮದ ಕ್ಲೀನ್ ಬಾಲ್. ಗೋಪಿ ಉದ್ದರಿ ಆಘಾತವಾಗ್ತಾ ಇದೆ. ತೆರವಾದ ಸ್ಥಾನಕ್ಕಾಗಿ ಹರ್ಷಿತ್. ತೆರವಾದ ಸ್ಥಾನಕ್ಕಾಗಿ ಹರ್ಷಿತ್. ಈ ತಮ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. 5ನೇ ಓವರ್ನ ಚಾಲ್ತಿಯಲ್ಲಿದೆ. ಈ ಒಂದು ಓವರ್ನಲ್ಲಿ ಕೇವಲ 1 ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಈ ತನ್ಮದ ಉತ್ತಮವಾದ ಎಸೆತ. ಓವರ್ನ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ಕೇವಲ 16 ಓಟಗಳನ್ನ ಗಳಿಸಿಕೊಳ್ತಾ ಇದೆ. ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಬೌಲರ್ ನೇಮ ಬೌಲರ್ಸ್ ವಿರೂಪಾಕ್ಷ ಎಸೆತಗಾರಿಕೆಯಲ್ಲಿ ಇನ್ನಿಂಗ್ಸ್ನ ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಪ್ರಥಮ ಬಾರಿಗೆ ಈ ತಮ್ಮದ ಉತ್ತಮವಾದ ಎಸೆತ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ. ಕೊನೆಯ 5 ಎಸೆತ ಬಾಕಿ ಉಳಿತಾ ಇದೆ. 2ನೇ ಬಾರಿಗೆ ವಿರೂಪಾಕ್ಷ. ಈ ತನ್ಮಧ್ಯೆ ಚೆಂಡು ಸೀಮಾ ರೇಖೆ ಗಡಿದಾಡ್ತಾ ಇದೆ. ಷಟ್ಕ. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ.
ಕೊನೆಯ ಹಂತದಲ್ಲಿ ಸಿಡಿ ಲಾಭರದ ಹೊಡೆತವನ್ನ ಆಡಬಲ್ಲಂತ ಆಟಗಾರ ಷಟ್ಕವನ್ನ ಗಳಿಸಿಕೊಳ್ತಾ ಇದ್ದಾನೆ. ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್. ನೋ ನೋ, ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್. ತಂಡದ ಮೊತ್ತ 22. ತೀರ್ಮಾನಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಗಮನಿಸಿಕೊಳ್ಳಿ, ಯಾವುದೇ ಚರ್ಚೆಗೆ ಆಸ್ಪದವಿರುವುದಿಲ್ಲ. ತೃತೀಯ ಬಾರಿಗೆ ವಿರುಪಕ್ಷ ಈ ತರ್ಮದ ಶಾರ್ಟ್ ಆಗಿ ಬಂದಿತ್ತು. ಅಷ್ಟೇ ಉತ್ತಮವಾದ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಚುಕ್ಕಿ ಎಸೆತ ಬರ್ತಾ ಇದೆ. ಮತ್ತೆ ವಿರುಪಾಕ್ಷ ಈ ತರ್ಮದ ಮತ್ತೊಂದು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ತನ್ಮಧ್ಯ ರನ್ಔಟ್. ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಕೆಪಿಎಲ್ ಕೋರಮಂಗಲ ಪ್ರೀಮಿಯರ್ ಲೀಗ್ ಎನ್ನುವ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದ್ದಾರೆ. ಸಮವಸ್ತ್ರದೊಂದಿಗೆ ಈ ಒಂದು ಪಂದ್ಯಾಟ ನಡೆಸಿಕೊಡ್ತಾ ಇದ್ದಾರೆ. ಸತತವಾಗಿ 2ನೇ ವರ್ಷದ ಈ ಒಂದು ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಕೆಪಿಎಲ್ ಸೀಸನ್ 2. ಐದನೇ ಬಾರಿಗೆ ಈತನ ಮಧ್ಯೆ ಉತ್ತಮವಾದ ಎಸೆತ, ಬಂದೋಟಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆ ಬಾರಿಗೆ ಈತನ ಮಧ್ಯೆ ನೋ ಬಾಲ್ +6 ಚೆಂಡು ಸೀಮಾ ರೇಖೆ ಗಡಿದಾಡ್ತಾ ಇದೆ. ಷಟ್ಕ, 7 ಓಟಗಳ ಸೇರ್ಪಡೆ ಆಗ್ತವೆ. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತವನ್ನ ಗಳಿಸುವ ಎಲ್ಲ ಸಾಧ್ಯತೆಗಳಿತ್ತು. ಇವಾಗ ತಂಡಕ್ಕೆ 7 ಓಟಗಳ ಸೇರ್ಪಡೆ. ಮತ್ತೆ ವಿರುಪಕ್ಷ ಈತನ ಮಧ್ಯೆ
ಎರಡು ಓಟಗಳ ಸೇರ್ಪಡೆ. ಓವರ್ನ ಮುಕ್ತಾಯ, ಇನ್ನಿಂಗ್ಸ್ನ ಮುಕ್ತಾಯ. ತಂಡದ ಮೊತ್ತ 33.
ಹಲೋ. ಮತ್ತೆ ಅಂಕಣದ ಒಳಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪ್ರತಿ ಬಾರಿಗೆ ಈ ತರಹದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಈ ತರಹದ ತಟ್ಟಿಮುಟ್ಟಿ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 3. ಪಂಚಮ ಬಾರಿಗೆ ಈ ತರಹದ ಉತ್ತಮವಾದ ಹೊಡೆತ, ಹಾವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 5. ಲಾಸ್ಟ್ ಬಾಲ್. ಕೊನೆ ಬಾರಿಗೆ ಈ ಮಧ್ಯೆ ಉತ್ತಮವಾದ ಹೊಡೆತ, ಅವಳಿ ಓಟ. ಓವರ್ನ ಮುಕ್ತಾಯ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಎಸೆತಗಾರಿಕೆಯಲ್ಲಿ ರವಿ ದ್ವಿತೀಯ ಓವರ್ನ ಪ್ರಥಮ ಎಸೆತ. ಈ ತಮ್ಮದ ಉತ್ತಮವಾದ ಎಸೆತ, ರನ್ ಔಟ್. ಅರವಿಂದ ಬ್ಯಾಕ್ ಟು ದ ಪೆವಿಲಿಯನ್. ಎರಡನೇ ಬಾರಿಗೆ ರವಿ. ತೆರವಾದ ಸ್ಥಾನಕ್ಕಾಗಿ ಖುರ್ಷಿದ್. ಎಸೆತಗಾರಿಕೆಯಲ್ಲಿ ರವಿ. ದ್ವಿತೀಯ ಬಾರಿಗೆ ಈತ ಮೊದಲ ಹೊಡೆತ, ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 9. ಇದು ಕೂಡ 25 ಓಟಗಳ ಅವಶ್ಯಕತೆ. Pacific. 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 Pacific
ತೃತೀಯ ಬಾರಿಗೆ ರವಿ. ಈತನ ಮಧ್ಯೆ ಸ್ಲೋವರ್ ಚೆಂಡು, ಖುರ್ಷಿದ್ ಬ್ಯಾಕ್ ಟು ದ ಪ್ಯಾವಿಲಿಯನ್. ಎರಡನೇ ಉತ್ತರಿ ಆಘಾತವಾಗ್ತಾ ಇದೆ. ಇದು ಕೂಡ ತಂಡದ ಪ್ರಮುಖ ಆಟಗಾರ ವಿರೂಪಾಕ್ಷ ಇರುವ ತನಕ ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ವಿಚಾರವಿದ್ದೇ ಇರ್ತದೆ. ವಿರೂಪಾಕ್ಷ ಸಿಡಿಸಿದ್ರೆ ಪಂದ್ಯಾಟ ಜಯಿಸ್ತದೆ. ಎಸೆತ 34ರ ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ತಾ ಇದೆ. ಮತ್ತೆ ರವಿ ಈತನ ಮಧ್ಯೆ ಉತ್ತಮವಾದ ಎಸೆತ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, ರನ್ಔಟ್. நிறைய ரன் எடுத்தாவோ நிறைய ஆகும் இங்கே கிரೌಂಡ್ ಅಡಿச்சு ವಂಚಡ ಥ್ರೋ ಕರೆಕ್ಟ್ ವಂಚಡ. ಈ ಒಂದು ಓವರ್ ಅಲ್ಲಿ ಎರಡನೇ ರನ್ ಔಟ್. ಅರಿಂದ ಒಂದು ಔಟ್ ಪಡ. ರಘು 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 ತೆರವಾದ ಸ್ಥಾನಕ್ಕಾಗಿ ರಘು ಎದುರಿಸಿದ ಆಟಗಾರ ವಿರೂಪಾಕ್ಷ. 5ನೇ ಬಾರಿಗೆ ರಾಘು ಎಸೆತಗಾರಿಕೆಯಲ್ಲಿ ರವಿ ಕ್ಷಮಿಸಿ ಈತನ ಮಧ್ಯೆ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಹೇರ್ತಾ ಇದ್ದಾನೆ ರವಿ ಎಸೆತಗಾರಿಕೆಯಲ್ಲಿ. 36 ಎಸೆತ, 34ರ ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ತಾ ಇದೆ. ಕೊನೆಯ ಬಾರಿಗೆ ರವಿ. ಈತನ ಮಧ್ಯೆ ರಿಟರ್ನ್ ಕ್ಯಾಚ್ ಪಡೆಯುವಂತ ಅವಕಾಶ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದೆ. ಓವರ್ನ ಮುಕ್ತಾಯ, 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 9.4 ಸರಾಸರಿಯಲ್ಲಿ. ಇನ್ನು ಕೂಡ 25 ಓಟಗಳ ಅವಶ್ಯಕತೆ. 24 ಚೆಂಡುಗಳ ಮುಂದೆ 24ಕ್ಕೆ 25 ಓಟಗಳ ಅವಶ್ಯಕತೆ. ಮತ್ತೆ ಪಂದ್ಯಾಟ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ತಂಡದ ಮೊತ್ತ 9. ஒரு வாரம் போட்டுருவாங்க. தான் போக வைக்கலாம்னு நினச்சேன். அப்போ தான் சொன்ன பாரு நீ இல்லை வந்தால் 2 ஏன்னா உங்கள் கண்டிஷன் ஒரு ரூபாய் கட் பண்ணுறது. அதுதான் நமக்கு வேணுமா இருந்துச்சு. ஏன்னா ஸ்ட்ரைட் போடுறது கரெக்டாக பிக் பண்ண மாதிரி 2 டிக் பிக் பண்ணிட்டாங்க ஆறாமல். ಪ್ರತಿ ಓವರ್ಗಾಗಿ ಮ್ಯಾಡಿ ಮದನ್ ಮ್ಯಾಡಿ ಪ್ರಥಮ ಎಸೆತ. ಈತನ ಮಧ್ಯೆ ಉತ್ತಮವಾದ ಎಸೆತ, ಯಾರ್ಕರ್ಲನ್ ಡೆಲಿವರಿ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಈತನ ಮಧ್ಯೆ ಕ್ಲೀನ್ ಬಾಲ್.
ಚೆಂಡು ವಿಕೆಟ್ಗೆ ಮುತ್ತಿಗ್ತಾ ಇದೆ. ಹುದ್ದರಿಗಳ ಬಿಟ್ಕೊಡ್ತಾ ಇದ್ದಾರೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನ ಆಟಗಾರರು ಆಟಗಾರರು ಸ್ವಲ್ಪ ಮಟ್ಟಿಗೆ ವೈಫಲ್ಯದ ಮೇಲೆ ವೈಫಲ್ಯವನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ 36ಕ್ಕೆ 34 ಅವಶ್ಯಕತೆ. ಇವಾಗ ಬೌಲರ್ಸ್ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ರಿಕೆಟ್ ಅದೃಷ್ಟದ ಆಟ. ಅವತ್ತು ಅದೃಷ್ಟದ ಆಟದಲ್ಲಿ ಯಾರ ಕೈ ಹಿಡಿತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಬ್ಯಾಟ್ಸ್ಮನ್ ಏಮಣ್ಣ ಮಾಡಿ ಎಸೆತಗಾರಿಕೆಯಲ್ಲಿ ಈ ತನ್ಮಧ್ಯೆ ವೈಡ್ ಬಾಲ್ ತೆರವಾದ ಸ್ಥಾನಕ್ಕಾಗಿ ಪ್ರಭು. ತಂಡದ ಮೊತ್ತ 10. ಮತ್ತೆ ಮಧು ಈ ತನ್ಮಧ್ಯೆ ಉತ್ತಮವಾದ ಹೊಡೆತ. ಒಂದರ ಬದಲಾಗಿ 2 ಓಟಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 12. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 4ನೇ ಬಾರಿಗೆ ಮಧು ಮ್ಯಾಡಿ ಚತುರ್ಥ ಬಾರಿಗೆ. ಈ ತನ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಚೆಂಡಿಗೆ ಸಾಕಷ್ಟು ವೇಗವನ್ನು ನೀಡ್ತಾ ಇದ್ದಾರೆ. ದಾಳಿಗಾತ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. ರನ್ನಿಗೆ ಕಡಿವಾಣ ಹಾಕ್ತಾ ಇದ್ದಾರೆ. ಲೋ ಸ್ಕೋರ್ ಪಂದ್ಯಾಟ ಹೈ ವೋಲ್ಟೇಜ್ ಅನ್ನು ಪಡ್ಕೊಳ್ತಾ ಇದೆ. ಅದೃಷ್ಟದ ಲಕ್ಷ್ಮಿ ಯಾರ ಕೈ ಹಿಡಿತಾರ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಈ ತನ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಎಸೆತ 22 ಓಟಗಳ ಅವಶ್ಯಕತೆ. ಇನ್ನು ಕೂಡ ಪ್ರಮುಖ ಆಟಗಾರ ವಿರೂಪಾಕ್ಷ ನೋ ಸ್ಟ್ರೈಕರ್ ಎಂಡಲ್ಲಿ. ವಿರೂಪಾಕ್ಷ ಇರುವ ತನಕ ಸ್ವಲ್ಪ ಮಟ್ಟಿಗೆ ಎದುರಾಳಿಗಳಿಗೆ ಸಂಕಷ್ಟದ ವಿಚಾರ ಇದ್ದೇ ಇರ್ತದೆ. ಮತ್ತೆ ಮಾಡಿ ಈ ತನ್ಮಧ್ಯೆ ವೈಡ್ ಬಾಲ್ ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಮಧು ಮ್ಯಾಡಿ. ಕೊನೆಯವರೆಗೆ ಈ ತರ್ಮದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಓವರ್ನ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 14. ಕೊನೆಯ 18 ಎಸೆತ, 20 ಓಟಗಳ ಅವಶ್ಯಕತೆ. 18 ಬಾಲ್ 20 ರನ್ ರಿಕಾರ್ಡ್. ಮತ್ತೆ ಪಂದ್ಯಾಟ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. 3 ಷಟ್ಕ, 1 ಅವಳಿ ಓಟಗಳ ಅವಶ್ಯಕತೆ. ಮುಂದಿನ ಪಂದ್ಯಾಟಕ್ಕಾಗಿ ಅಬ್ದುಲ್ ಕಲಾಂ ಬಾಯ್ಸ್ ವರ್ಸಸ್ ಪವರ್ ಸ್ಟಾರ್ ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಚತುರ್ಥ ಓವರ್ಗಾಗಿ ರವಿ ಇವರೆಲ್ಲ ಪರಿಚಯಿಸಿಕೊಳ್ತಾ ಇದ್ದಾರೆ. ಹಲೋ, ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ಜಸ್ಟಿನ್ ಸ್ಯಾಮ್ಯಲ್. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆಲ್ಫಾ ಡಿಜಿಟಲ್ ಟೆಕ್ ಮಾಲೀಕರು ಜಸ್ಟಿನ್ ಸ್ಯಾಮ್ಯಲ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಒಂದು ಪಂದ್ಯಾಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕೆಪಿಎಲ್ ಕೋರಮಂಗಲ ಪ್ರೀಮಿಯರ್ ಲೀಗ್ 2024. ಈತನ ಮಧ್ಯೆ ವೈಡ್ ಬಾಲ್, ತಂಡದ ಮೊತ್ತ 15. ಅಮರ್, ಇವರು ಸೆಲೆಬ್ರಿಟಿ ಬ್ಯಾಟ್ಮಿಂಟನ್ ಸೆಲೆಬ್ರಿಟಿ ಮಾಡಿದವ್ರು ಫಸ್ಟ್ ಟೈಮು. ಈತನ ಮಧ್ಯದಲ್ಲಿ ಹೊಡೆತ, ಅವರ ಓಟಗಳ ಪೂರೈಕೆ ಆಗ್ತಾ ಇದೆ. ನಮ್ಮ ತಂಬಿ ಮುಂದೆ ಮಧ್ಯದ ಯಶ್, ನನ್ನ ತಮ್ಮ ಇವರು ಜಸ್ಟಿನ್ ಅಂತ. ತಮ್ಮ ನಾನು ಆಲ್ಮೋಸ್ಟ್ ಅಮ್ಮ ಥರ అంటే కేజీ ಒಂದೊಂದು ನನಗೆ ಇದ್ದಪ್ಪ ನಾನು ದೂರ ಹಚ್ಕೊಂಡಾಗ ಸೊ ಇವ್ರವ್ರು ಓನರು ಇವ್ರವ್ರು ಓನರು ಈತನ ಮಧ್ಯೆ ಕ್ಯಾಚ್ ಔಟ್. ಜಾರ್ಮೆ ಎಸೆತಗಾರಿಕೆಯನ್ನು ಕೊಂಡ್ಕೊಂಡಿದ್ರು. ಕ್ಯಾಚ್ ಔಟ್ ಮೂಲಕ ಉದ್ದರಿಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಯಾರ ತಂಡದ ಮೊತ್ತ 17. ಪವರ್ ಸ್ಟಾರ್ ಇವ್ರ ಟೀಮ್ ಪವರ್ ಸ್ಟಾರ್. ಅವರು ಜಂಕರ್ ಮ್ಯೂಸಿಕ್ ಯಾಕೆ ಸರ್ ಯಾಕೆ ಸರ್ ಇಲ್ಲಲ್ಲ ಬೇಡ 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 ಬಿಡಿ ವಿತ್ಕಾರ ಮತ್ತೆ ಎಸೆತಗಾರಿಕೆಯಲ್ಲಿ ರವಿ. ಈತನ ಮಧ್ಯೆ ಉತ್ತಮವಾದ ಹೊಡೆತ, ಕೇವಲ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 18. ಪಂಚಮ ಬಾರಿಗೆ ರವಿ ಟು ವಿರೂಪಾಕ್ಷ. ಈತನ ಮಧ್ಯೆ ಸ್ಲೋವರ್ ಚೆಂಡು, ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 19. ಕೊನೆಯ ಬಾರಿಗೆ ರವಿ. ಕೊನೆಯ ಬಾರಿಗೆ ಈತನ ಮಧ್ಯೆ ಉತ್ತಮವಾದ ಹೊಡೆತ, 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯ, 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಕೊನೆಯ ಹಂತದ 12 ಎಸೆತ, 14 ಓಟಗಳ ಅವಶ್ಯಕತೆ. ಕಾಪಿ ಇದು ಆರ್ಟಿಸ್ಟ್ ಕೊಡ್ತಾರೆ ತಾವೇ ಬರೋದು ಶಾರ್ಟ್ ಫಾರ್ಮೆಟ್ ಇಸ್ಕೊಂಡ ಯಾರಿದೆ ಆಲ್ಮೋಸ್ಟ್ 35 ಪೀಪಲ್ ನಾವು ವಾಚಿಂಗ್ ಹೆಂಗೆ ವಾಚ್ ಮಾಡಿದ್ರೆ ನನಗೆ ಸೊ 20 ಇವನ್ನ ಕಟ್ಸ್ಬಿಡಿ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ 14 ಹೇಳಿದ್ದೀನಿ ನಾನು. ಮುಂದಿನ ಪಂದ್ಯಾಟ ಅಬ್ದುಲ್ ಕಲಾಂ ಬಾಯ್ಸ್ ವಿರುದ್ಧವಾಗಿ ಪವರ್ ಸ್ಟಾರ್ಸ್. 2 ತಂಡದ ನಾಯಕರಿಗೆ ಕೊನೆಯ
ಸುತ್ತಿನ ಕರೆಯನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗನೆ ನಾಯಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲಾಸ್ಟ್ ಕಾಲ್ 2 ತಡ ನಾಯಕರಿಗೆ. ಮೊದಲ ಮ್ಯಾಡಿ ಎಸೆತಗಾರಿಕೆಯಲ್ಲಿ 5ನೇ ಓವರ್ನ ಪ್ರಥಮ ಎಸೆತ. ಈತನ್ ಮಧ್ಯೆ ವೈಡ್ ಬಾಲ್. ಮತ್ತೊಂದು ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ. ತಂಡದ ಮೊತ್ತ 21. 12 13 ಓಟಗಳ ಅವಶ್ಯಕತೆ. 12 ಬಾಲ್ 13 ರನ್. ಮತ್ತೆ ಮದನ್ ಮ್ಯಾಡಿ. ಈತನ್ ಮಧ್ಯೆ ವೈಡ್ ಬಾಲ್ +1. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಮದನ್ ಮ್ಯಾಡಿ. 12 ಎಸೆತ 11 ಓಟಗಳ ಅವಶ್ಯಕತೆ. ಒಂದು ಹಂತದಲ್ಲಿ 12ಕ್ಕೆ 14, ಇವಾಗ 12ಕ್ಕೆ 11. ಗಾಡಿ ಶೇಪ್ ಒಂದು சும்மா சொல்கிறான் நீ ஜஸ்டின் சும்மா சொல்லிருக்குது அவங்க அதெல்லாம் நம்பிடாத. கரடி மாதிரி இருக்கிறேன் நீ. நான் எல்லாரும் பேஜார் பண்ணிட்டு இருக்கேன். நான் ಸ್ಟ್ರೈಕರ್ ಅಲ್ಲಿ ವಿರೂಪಾಕ್ಷ. ಟಾಸ್ಕ್ ಬರೋ ಟಾಸು ಎಷ್ಟು ಅವ್ರು ಗೊತ್ತು ನನಗೆ. ಮತ್ತೆ ಉತ್ತಮವಾದ ಹೊಡೆತ. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ವಿರೂಪಾಕ್ಷ ಅತ್ಯುತ್ತಮವಾದ ಆಟವನ್ನು ಆಡ್ತಾ ಇದ್ದಾರೆ. ಇವತ್ತು ಇನ್ನಿಂಗ್ಸ್ ಅಲ್ಲಿ 7 ಓಟಗಳನ್ನು ಗಳಿಸಿ ನಾಟ್ ಔಟ್. ಈತನ್ ಮಧ್ಯೆ ವೈಡ್ ಬಾಲ್ +1. ಅನಗತ್ಯವಾಗಿ ರನ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 12ಕ್ಕೆ 14, ಇವಾಗ 11ಕ್ಕೆ 7. ಸನ್ಮಾನ ಮಾಡ್ತಾ ಇದೀವಿ ಇವರಿಗೆ. ಹೇಳ್ಬಿಡಿ ಬಾಸ್. ನೀವು ಯಾರು ಬರಬೇಡಿ, ನೀವು ಯಾರು ಬರಬೇಡಿ, ನೀವು ಯಾರು ಇಲ್ಲ, ನೀವು ಯಾರು ಬರಬಾರ್ದು, ನೀವು ಯಾರು ಔಟ್ಸೈಡ್ನ ಬರಬಾರ್ದು. ಅವ್ರು ಕೇಳ್ಬೇಕು, ಅವ್ರು ಅಂಪೈರ್ ಕೇಳ್ತಾರೆ, ನೀವು ಕೇಳಬಾರ್ದು. ಅನ್ಸುತ್ತೆ ನೀನಿಲ್ಲ, ನೀನು ಕೇಳಂಗಿಲ್ಲ, ಅವ್ರು ಆಡೋರು ಕೇಳಬೇಕು. ಅದೇ ರೀತಿ ಜಸ್ಟಿನ್ ಸ್ಯಾಮ್ಯುಯಲ್ ಇವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ತೊಡಿಸುವ ಮೂಲಕ ಈ ಒಂದು ಪಂದ್ಯಾಟದಲ್ಲಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸ್ಕೊಳ್ತಾ ಇದ್ದೇವೆ. ತೀರ್ಮಾನಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಆಟಗಾರರು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಎಸೆತಗಾರಿಕೆಯಲ್ಲಿ ಮ್ಯಾಡಿ ಈಗ ಕ್ಯಾಚನ ಕೈ ಚೆಲ್ತಾ ಇದ್ದಾರೆ. ಗೂಟ ರಕ್ಷಣೆಯಲ್ಲಿ ಸತತವಾಗಿ ವೈಫಲ್ಯವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೆ ಮಾಡಿ ಚೆಂಡು ಗಾಡಿದಾಡ್ತಾ ಇದೆ. ಶಾರ್ಕ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಕೇವಲ 1 ಓಟಗಳ ಅವಶ್ಯಕತೆ. ಇನ್ನು ಪಂದ್ಯಾಟ ಜಯಿಸಿಲ್ಲ, ಗಮನಿಸಿಕೊಳ್ಳಿ.
ಯಾವುದೇ ಆಟಗಾರರು ಅಂಕಣವನ್ನು ಪ್ರವೇಶಿಸಬಾರ್ದು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಮಾಡಿ ಈ ತನ್ಮಧ್ಯೆ ವೈಡ್ ಬಾಲ್ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಕ್ರಿಕೆಟ್ ಸ್ಟಾರ್ ಈ ಒಂದು ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ.